ನನ್ನ ಬಣ್ಣ ಹೋಗ್ತಾ ಇರೋ ಹಾಗಿದೆ. ಜಿಲೇಬಿ ಹೋಗಿ ಕನ್ನಡಿ ತೊಗೊಂಬರ, ಸರಿಯಾಗಿ ಗೊತ್ತಾಗುತ್ತೆ. ನನಗೂ ಬೇಕು. ಎಲ್ರಿಗೂ ಬರೀ ಸೇವೆ ಮಾಡಿದ್ದೆ ಆಯ್ತು, ಯಾರಿಗೂ ನನ್ನ ಮುಖದ ಬಣ್ಣದ ಬಗ್ಗೆ ಯೋಚನೆ ಇಲ್ಲ. ತೊಗೊಂಬರ ಕನ್ನಡಿ. ತೋರಿಸಿ. ನರಹರಿ ಅಣ್ಣ ತೋಳಿ. ನನ್ನ ಬಣ್ಣ ಎಲ್ಲ ಹೊಟ್ಟೋಗಿದೆ. ನಾನು ಗೆದ್ಬಿಟ್ಟೆ. ಅಂಜಲಿ, ದೊಡ್ಡಪ್ಪನ ಮುಖದ ಮೇಲಿರೋ ಬಣ್ಣ ಹೊಟ್ಟೆ ಹೋಯ್ತು. ಅಂಜಲಿ, ದೊಡ್ಡಪ್ಪನ ತನ್ನ ಎಳ್ಳು ಮುಖದ ಬಣ್ಣ ಹೊಟ್ಟೋದ್ರೆ ಏನಾಗುತ್ತೆ? ಏನಾಗುತ್ತೆ ಅಂದ್ರೆ ಸಾಕ್ಷಿತ್ಯನ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಯ್ಯಯ್ಯೋ, ಹೌದಲ್ವಾ? ಮತ್ತೆ ಏನ್ ಮಾಡೋದೀಗ? ಏನ್ ಮಾಡೋದು ಅಂತ ನಂಗೂ ಗೊತ್ತಾಗ್ತಿಲ್ಲ. ಮ್ಯಾಜಿಕ್. ಮತ್ತೆ ಮ್ಯಾಜಿಕ್ಕಾ? ಕಲರ್ಗಳೇ ಪ್ಲೀಸ್ ನೀನು ದೊಡ್ಡಪ್ಪನ ಮುಖದ ಮೇಲೆ ಹೋಗಿ. ಪ್ಲೀಸ್ ದೊಡ್ಡಪ್ಪನ ಮುಖದ ಮೇಲೆ ಹೋಗಿ. ವಾಸಂತಿ, ನನ್ನ ಮುಖದಲ್ಲಿರೋ ಬಣ್ಣ ಎಲ್ಲ ಹೊಟ್ಟೋಯ್ತು. ನೀನ್ ಸೋಪ್ ಹಾಕೊಂಡು ನೈಸಾಗಿ ತೊಳ್ಕೊತಾ ಇದ್ರು. ಹೋಗೋಣ, ಪಾತ್ರೆ ಉಜ್ತಲ್ಲ ಆತರ ಗಸಗಸ ಉಜ್ಜು ಹೊಟ್ಟೋಗುತ್ತೆ. ಪಾತ್ರೆ ಉಜ್ಜೋ ಥರ ಉಜ್ಜಿದ್ರು ಹೋಗ್ತಾ ಇಲ್ಲ, ಎಮ್ಮೆ ಉಜ್ಜೋ ಥರ ಉಜ್ಜಿದ್ರು ಹೋಗ್ತಾ ಇಲ್ಲ. ಯಾಕೆ ಹೋಗಲ್ಲ? ನೋಡು ನನ್ನ ಮುಖ ಎಲ್ಲ ಹೋಗಿಲ್ವಾ? ಏನ್ರಿ ಹೋಗಿದೆ? ಎಲ್ಲ ಹಾಗೆ ಇದೆ. ಬೇಕಾದ್ರೆ ನೀವೇ ಕನ್ನಡಿಯಲ್ಲಿ ನೋಡ್ಕೊಳ್ಳಿ. ಏನಪ್ಪ ಮತ್ತೆ ಬಂದ್ಬಿಟ್ಟಿದೆ? ಬರೋದಕ್ಕೆ ಅದು ಹೋಗಿದ್ರೆ ತಾನೆ, ಎಲ್ಲೂ ಹೋಗಿಲ್ಲ, ಎಲ್ಲ ಹಾಗೆ ಇದೆ. ನನ್ಗಂತೂ ಉಚ್ಕೊಂಡು ಸಾಕಾಯ್ತು. ಮುಖ ಎಲ್ಲ ಉರಿತಾ ಇದೆ ಗೊತ್ತಾ? ಎಲ್ಲ ದೊಡ್ಡದೇ ಕೆಲಸ. ಅಯ್ಯೋ, ದೊಡ್ಡಪ್ಪನ ಕೊಂದೇ ಬಿಡ್ತಾರೆ. ಏಯ್ ಬೂತು, ಪ್ಲೀಸ್ ನನ್ನ ಸೇವ್ ಮಾಡು. ದೊಡ್ಡಪ್ಪ, ನನ್ನ ಮಾತು ಕೇಳಿ. ಲಡ್ಡು ಅಣ್ಣ ಏನು ಮಾಡಿಲ್ಲ, ಅದೆಲ್ಲ ನಾನೇ ಮಾಡಿದ್ದು. ಪ್ಲೀಸ್ ಲಡ್ಡು ಅಣ್ಣಂಗೆ ಏನು ಪನಿಷ್ಮೆಂಟ್ ಕೊಡಬೇಡಿ. ಇವತ್ತು ಯಾರು ಏನು ಹೇಳೋದು ನಿನ್ ಬಿಡೋದಿಲ್ಲ ಕಣೋ. ನನಗೆ ಬರ್ತಾರೋ ಸೆಟ್ಟಲ್ಲಿ ನಿನ್ನ ಮುಖ ಚೇಂಜ್ ಮಾಡ್ಬಿಡ್ತೀನಿ ನೋಡು. ಈಗ ಸರಿ ಹೋಗಲ್ಲ. ಅವತ್ತು 100 ಬಸ್ಗೆ ಓಡಿಸಿದೆ, ಇವತ್ತು 500 ಬಸ್ಗೆ ಹೊಡೆಯೋ. 500. ನಾಟಕ ಮಾಡ್ತೀನಿ ನನ್ನ ಮುಂದೆನೆ. ಬಾಬಾ ಪ್ಲೀಸ್. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಏನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನು.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.